ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸಿದ ಪ್ರತಿಯೊಬ್ಬ ಭಕ್ತನಿಗೂ ಅವರಿಂದ ಆಪತ್ಕಾಲದಲ್ಲಿ ರಕ್ಷಣೆ ಕ್ಷಣ ಕ್ಷಣಕ್ಕೂ ದೊರಕುತ್ತಿದೆ. ಗುರುದೇವ ರಾಘವೇಂದ್ರ ಕಾಪಾಡು ಎಂದು ಕರೆದಾಗಲೆಲ್ಲ ಅವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ರಕ್ಷಿಸುತ್ತಾರೆ. ಒಮ್ಮೆ ಭಕ್ತರೆಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗಬೇಕೆಂದು ನಿರ್ಧಾರ ಮಾಡಿ ಪ್ರವಾಸವನ್ನು ಏರ್ಪಡಿಸಿದರು. ಅವರು ಹಂಪೆ, ಹೊಸನಗರ, ಚಿತ್ರದುರ್ಗ ಇವುಗಳನ್ನು ನೋಡಿ ಆನಂತರ ಮಂತ್ರಾಲಯಕ್ಕೆ ಹೋಗಬೇಕೆಂದು ಮಾತನಾಡಿಕೊಂಡಿದ್ದರು. ಹೀಗಿರುವಾಗ ವಿಮಲಾ ಎನ್ನುವ ಸ್ತ್ರೀಗೆ ತಾನು ಮಂತ್ರಾಲಯಕ್ಕೆ ಹೋಗಬೇಕೆಂದು ಆಶೆಯಾಯಿತು. ಗೃಹಿಣಿಯಾದ ಅವಳಿಗೆ 2 ಮಕ್ಕಳು. 2ನೆಯ ಮಗುವಿನ ತಲೆಕೂದಲನ್ನು ಮಂತ್ರಾಲಯದಲ್ಲಿಯೇ ತೆಗೆಸಬೇಕೆಂದು ಯಜಮಾನರಿಗೆ ತಿಳಿಸಿದರೂ ಸಾಧ್ಯವಾಗಿರಲಿಲ್ಲ. ಈ ಸಲ ಮಂತ್ರಾಲಯಕ್ಕೆ ಹೋಗುವ ಸುಯೋಗ ಅವಳಿಗೆ ಪ್ರಾಪ್ತವಾಯಿತು. ದಂಪತಿಗಳಿಗೆ ಗುರುರಾಯರಲ್ಲಿ ವಿಶೇಷ ಭಕ್ತಿ ಇತ್ತು. ಭಕ್ತರ ಸಂಗಡ ಬಸ್ಸಿನಲ್ಲಿ ಕುಳಿತು ಮಂತ್ರಾಲಯಕ್ಕೆ ಹೊರಡಬೇಕೆಂದು ಅವರು ನಿಶ್ಚಯಿಸಿದರು. ಬಸ್ಸು ನೇರವಾಗಿ ವಾಣಿವಿಲಾಸ ಸಾಗರಕ್ಕೆ ತಲುಪಿದಾಗ ವಿಮಲಾಳಿಗೆ ಬಲಗಣ್ಣು ಅದರತೊಡಗಿತು. ಬಸ್ಸಿನಿಂದ ಕೆಳಗಿಳಿಯುವಾಗಲೇ ಅವಳ ಕಾಲು ಉಳುಕಿ ಮುಂದೆ 1 ಹೆಜ್ಜೆಯೂ ಇಡಲಾಗಲಿಲ್ಲ. ಅಲ್ಲಿಂದ ಹೇಗಾದರೂ ಮಾಡಿ ಬಸ್ಸಿನಲ್ಲಿ ಕುಳಿತು ಚಿತ್ರದುರ್ಗವನ್ನು ತಲುಪಿದರು. ಹೀಗಿರುವಾಗ ವಿಮಲಾ ಹಾಗೂ ಅವಳ 2 ಮಕ್ಕಳನ್ನು ಅವಳ ಯಜಮಾನರು ಕೆಳಗಿಳಿಸಿಕೊಂಡು ಮದಕರಿ ನಾಯಕನ ಕೋಟೆಯ ಹತ್ತಿರ ಬಂದರು. ಎಲ್ಲರೂ ದುರ್ಗವನ್ನು ಹತ್ತಲು ಮುಂದಾದರು. ಆದರೆ ಕಾಲು ಹುಳುಕಿದ್ದರಿಂದ ವಿಮಲೆ ಮಾತ್ರ ತನ್ನ 2 ಮಕ್ಕಳ ಸಮೇತ ಕೋಟೆಯ ಕೆಳಭಾಗದ ದ್ವಾರದ ಬಳಿಯಲ್ಲಿಯೇ ಕುಳಿತಳು. ವಿಮಲಾಳ ಗಂಡನು ಕೂಡ ಕೋಟೆಯನ್ನು ಹತ್ತಿ ಸುಸ್ತಾಗಿ ಬಾಯಾರಿಕೆಯೆಂದು ಪಾನಕ ಮಾಡುತ್ತಾ ಕುಳಿತನು. ಗಂಡ ಪಾನಕ ಮಾಡುವ ಸಮಯದಲ್ಲಿ ವಿಮಲೆಯು ನಾನು ಸ್ನಾನ ಮಾಡಿ ಬರುತ್ತೇನೆ, ಮಕ್ಕಳನ್ನು ನೋಡಿಕೊಳ್ಳಿ ಎಂದು ಅವರಿಗೆ ಹೇಳಿ ಕೊಳದ ದಡದ ಮೇಲಿರುವ ಸ್ನಾನಗೃಹಕ್ಕೆ ತೆರಳಿದಳು. 2 ನಿಮಿಷಗಳಲ್ಲಿ ಅಮ್ಮ, ಶ್ರೀಧರ ಕೊಳದಲ್ಲಿ ಬಿದ್ದು ಹೋದ ಎಂದು ಹಿರಿಯ ಮಗ ಕೂಗಿಕೊಂಡ. ಗಂಡನಿಗೆ ಸುಸ್ತಾಗಿದ್ದರಿಂದ ಮಕ್ಕಳತ್ತ ಗಮನವಿರಲಿಲ್ಲ. ಸ್ನಾನಕ್ಕೆ ಹೊರಟಿರುವ ಇವಳು ಗಾಬರಿಯಿಂದ ಓಡಿ ಬಂದಳು. ಅಲ್ಲಿಯೇ ಇರುವ 8 ಆಳುದ್ದದ ಕೊಳದಲ್ಲಿ ಶ್ರೀಧರ ಮುಳುಗಿದ್ದನ್ನು ಪ್ರತ್ಯಕ್ಷ ನೋಡಿದಳು. ಆ ಕೊಳದಲ್ಲಿ ಪ್ರತಿ ವರ್ಷ 3-4 ಆಹುತಿಗಳಾಗುತ್ತಿದ್ದವು. ಅದುವರೆಗೆ ಉಳಿದವರು ಒಬ್ಬರೂ ಇಲ್ಲ. ವಿಮಲಾಳಿಗೆ ಗಾಬರಿಯಿಂದ ಕಣ್ಣಿಗೆ ಕತ್ತಲು ಬಂದಂತಾಯಿತು. ತಲೆ ಸುತ್ತತೊಡಗಿತು. ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಗಟ್ಟಿಯಾಗಿ ರಾಘವೇಂದ್ರ ಕಾಪಾಡು ಎಂದು ಕೂಗಿದಳು. ಆಗ ನೆರಳಿನಲ್ಲಿ ಮಲಗಿದ್ದ ಅವಳ ಗಂಡ ಓಡಿ ಬಂದನು. ಆಗ ವಿಮಲಾ, ನೋಡಿ, ಶ್ರೀಧರ ಆ ಕೊಳದಲ್ಲಿ ಬಿದ್ದಿದ್ದಾನೆ, ಮುಳುಗಿ ಹೋಗಿದ್ದಾನೆ ಎಂದು ಹಾಳಾದ ಕೊಳದ ಕಡೆಗೆ ಕೈ ತೋರಿಸಿ ಹೇಳಿದಳು. ಅಯ್ಯೋ ಎಂದು ಕೂಗುತ್ತಾ ಅವಳ ಗಂಡ ಕೊಳದತ್ತ ಓಡಿದನು. ಇವಳು ಕೂಗಿದ್ದನ್ನು ನೋಡಿ ಸುತ್ತ ಜನ ಸೇರಿದರು. ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ವ್ಯಕ್ತಿ ಕೊಳದಲ್ಲಿ ಧುಮುಕಿ ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಮಗುವನ್ನು ಹೊರಗೆ ತಂದು ಮಲಗಿಸಿ ಅವರ ಕಡೆ ದೃಷ್ಟಿ ಹಾಕಿ ಹುಸುನಗೆ ನಕ್ಕ. ಅಲ್ಲಿ ಬಂದವರಲ್ಲೊಬ್ಬ ಮಗುವಿನ ಹೊಟ್ಟೆ ಎಸುಕಿ ನೋಡಿದರು. ಆದರೆ ಮಗು ನೀರು ಕುಡಿದಿರಲಿಲ್ಲ. ಕಣ್ಣು ಮೂಗುಗಳಲ್ಲಿ ನೀರು ಹೊಕ್ಕಿರಲಿಲ್ಲ. ಮಗು ಉಸಿರಾಡುತ್ತಿತ್ತು. ಹಾ, ಇದೆಂತ ಪವಾಡ ಎಂದು ಜನ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಅಮ್ಮ, ನಿನ್ನ ಪುಣ್ಯ ದೊಡ್ಡದು, ಅಳಬೇಡ ಎಂದು ಹೇಳಿ ಆ ಜನರು ಅರಿಶಿಣ, ಕುಂಕುಮ, ತೆಂಗಿನಕಾಯಿಯನ್ನು ತಂದುಕೊಟ್ಟರು. ಆದರೂ ಪ್ರಜ್ಞೆ ಇಲ್ಲದಂತೆ ಅವಳಿಗೆ ಅಳು ಬರುತ್ತಿತ್ತು. ಏನು ಅಳುತ್ತಿದ್ದಿ? ದೇವರು ದೊಡ್ಡವನು, ನಿನ್ನ ಮಗ ಉಳಿದುಕೊಂಡ. ಈ ಕೊಳದಲ್ಲಿ ಬಿದ್ದು ಉಳಿದುಕೊಂಡವನು ಇವನೊಬ್ಬನೇ. ಗಂಗೆಗೆ ಪೂಜೆ ಮಾಡು ಎಂದು ಅಜ್ಜಿಯೊಬ್ಬಳು ಹೇಳಿದಳು. ಗುರು ರಾಘವೇಂದ್ರ, ನನ್ನ ಕೂಗು ನಿನಗೆ ಕೇಳಿಸಿತಲ್ಲವೇ ತಂದೆ ಎಂದು ಜೋರಾಗಿ ವಿಮಲಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅವಳ ಈ ಅವಸ್ಥೆಯನ್ನು ನೋಡಿ ಬಂದಿರುವ ಜನರೇ ಮಗುವಿಗೆ ತೆಂಗಿನಕಾಯಿ ನಿವಳಿಸಿ ಒಡೆದರು. ಗಂಗಾ ಪೂಜೆ ಮಾಡಿದರು. ಆ ನನ್ನ ಮಗುವಿನ ಜೀವ ಉಳಿಸಿದ ಆ ಪುಣ್ಯಾತ್ಮನಾರೆಂದು ಗುಂಪಿನಲ್ಲಿ ಎಷ್ಟು ಸಲ ಹುಡುಕಿದರೂ ಆತ ಸಿಗಲಿಲ್ಲ. ಗುರುರಾಯರೇ ಆ ರೂಪದಲ್ಲಿ ಬಂದಿದ್ದರೆಂದು ಜನರೆಲ್ಲ ಅಂದುಕೊಂಡರು. ಅಲ್ಲಿಂದ ಅವರು ನೇರವಾಗಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ತೆಗೆದುಕೊಂಡು ಬೃಂದಾವನದ ಮುಂದೆ ನಿಂತಾಗ ವಿಮಲಾಳಿಗೆ ದುಃಖ ಹುಮ್ಮಳಿಸಿ ಬಂದಿತು. ಬೆಟ್ಟದಂತಹ ಕಷ್ಟವನ್ನು ಇಷ್ಟೊಂದು ಹಗುರವಾಗಿ ಪಾರು ಮಾಡಿದ ಗುರುದೇವನ ಮಹಿಮೆಯನ್ನು ಏನೆಂದು ಹೇಳಲಿ. ಬೃಂದಾವನದ ಮುಂದೆ ನಿಂತು ಆಪದ್ಬಾಂಧವನಾದ ತಂದೆಯನ್ನು ನೋಡಿ ಕೈಮುಗಿದಾಗ ಮಗುವನ್ನು ಬದುಕಿಸಿದ ಸಂತಸದಲ್ಲಿ ರಾಯರನ್ನು ನೆನೆದು ಆನಂದ ಬಾಷ್ಪ ಸುರಿಸಿದಳು. ರಾಘವೇಂದ್ರ ಎಂಬ ನಾಮ ಪಠಿಸಿದರೆ ಸಾಕು, ನಮ್ಮ ಪಾಪ ಪರಿಹಾರ ಎಂಬಂತೆ ಗೋಪಾಲದಾಸರು ರಾಯರನ್ನು ಸ್ಮರಿಸುತ್ತಾ ರಾ ಎಂದರೆ ರಾಶಿ ದೋಷಗಳೆಲ್ಲ ದಹಿಸುವವು ಎಂದು ಅರ್ಥ. ಘ ಎಂದರೆ ಘನ, ಜ್ಞಾನ, ಭಕ್ತಿ, ಪ್ರಾಪ್ತಿ ಎಂದು ಅರ್ಥ. ವೇಂ ಎಂದರೆ ವೇಗದಿಂದ ಜನನ ಮರಣ ದೂರ ಎಂದು ಅರ್ಥ.
ದ್ರ ಎಂದರೆ ದಾರಿದ್ರ್ಯ ನಾಶ ಎಂದರ್ಥ ಎಂದು ಹೇಳಿದ್ದಾರೆ.